ಚೆನ್ನಾಗೈತಾ ಪೂಜಾ? ನೋಡಿ ಗೈಸ್, ಜ್ವರ ಬಂದು ಬಾಯಿ ಕೆಟ್ಟೋಗಿದೆ. ಅದಕ್ಕೆ ನಮ್ಮ ಅತ್ತಿಗೆಗೆ ಹೇಳಿದೆ ಗೊಜ್ಜು ಮಾಡಿ ಕಳಿಸಿ ಅಂತ. ಅದಕ್ಕೆ ಗೊಜ್ಜು ಮಾಡಿ ಕಳಿಸಿದ್ದಾರೆ. ಆವಾಗಲೇ ಒಂದು ಸರಿ ಟೇಸ್ಟ್ ನೋಡಿಬಿಟ್ಟೆ ಗೈಸ್, ಚೆನ್ನಾಗಿದೆ. ಬಾಯಲ್ಲಿ ನೀರು ಉರ್ತಾ ಇತ್ತು, ಇರೋದಕ್ಕಾಗಿಲ್ಲ. ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟೆ. ನನಗೆ ಫೇವ್ರೆಟ್ಟೆ. ಅದು ಬೇರೆ ಜ್ವರ ಬಂದಿರುವಾಗ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟದಾದಾಗ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ಗೆ ಮಟನ್ಗೆ ಅಂದಿದ ತಕ್ಷಣ ಬಾಯಲ್ಲಿ ನೀರು ಬರೋಲ್ಲ. ಅದೇ ಗೊಜ್ಜು ಅಂದಿದ ತಕ್ಷಣ ಬಾಯಲ್ಲಿ ನೀರು ಸೋರ್ತಾ ಇರುತ್ತೆ. ಅಲ್ಲಿ ನಮ್ಮ ಪೂಜೆನ ಹಾಕ್ಕೊಂಡಿದ್ದಾಳೆ. ಚೆನ್ನಾಗೈತಾ ಪೂಜಾ? ನನಗಂತೂ ಫೇವ್ರೆಟ್ ಇದು. ಮುದ್ದೆಗೆ ಸಖತ್ತಾಗಿರುತ್ತೆ. ಇನ್ನೂ ಇದಕ್ಕೆ ಬದನೇಕಾಯಿ ಎಲ್ಲ ಸುಟ್ಬಿಟ್ಟು ಹಾಕ್ತಾರಲ್ಲ. ಆದರೆ ಅರ್ಜೆಂಟಿಗೆ ಪಾಪ ಹೇಳಿದ ತಕ್ಷಣ ಮಾಡಿ ಕಳಿಸಿದ್ರು. ಬಾಯಿ ಕೆಟ್ಟೋಗಿದೆ, ಹಿಂಗೆ ಗೊತ್ತು ತಿನ್ನಬೇಕು ಅಂದಿದ್ದಕ್ಕೆ. ನೋಡಿ ಗೈಸ್, ನಮ್ಮ ಭೂಮಿ ಬಂದಿದ್ದಾಳೆ. ಪಾಪ ಬೆಡ್ ಮೇಲೆ ಮಲ್ಕೋಬೇಕು ಅಂತ ಬಂದಳು. ಬೆಡ್ ಬಿಟ್ಟಿಲ್ಲ, ಅದಕ್ಕೆ ಇಲ್ಲೇ ಮಲ್ಕೊಬಿಟ್ಟಿದ್ದಾಳೆ. ಅಯ್ಯೋ, ನಮ್ಮ ಪೂಜಾಗೆ ಅದು ಫುಲ್ ಕೆಲಸ ಗೈಸ್. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಇವತ್ತು ನಮ್ಮ ರಿಲೇಷನ್ ಅವರೊಬ್ಬರು ತೀರ್ಕೊಂಡಿದ್ರು, ಅವ್ರದ್ದು ಇವತ್ತಿದ್ದಿ. ನಮಗೂ ಸುತ್ತಾಯ್ತು ಇಷ್ಟು ದಿನ. ಅದಕ್ಕೆ ನಮ್ಮ ಪೂಜೆಗೆ ಫುಲ್ಲು ಕೆಲಸ ಇವತ್ತು. ಪಾಪ ಆಗೋಯ್ತಮ್ಮ ಎಲ್ಲ. ಇನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಆಗೋಯ್ತು. ಗೈಸ್, ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮ ಪೂಜೆನೇ ಮಾಡಿದ್ದಾಳೆ. ನಮ್ಮ ಪೂಜಾ ರಂಗೋಲಿ ಹಾಕಿದ್ದಾಳೆ. ಬನ್ನಿ ಗೈಸ್, ತೋರಿಸ್ತೀನಿ. ನೋಡಿ, ಈ ಥರ ಹಾಕಿದ್ದಾಳೆ. ನೋಡಿ ಗೈಸ್, ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್. ಇವಾಗ ನೋಡಿ ಗೈಸ್, ಮುಖ ಸ್ವಲ್ಪ ನೋಡೋ ಥರ ಇದೆ. ಇಷ್ಟು ದಿನ ಹೆಂಗಿತ್ತು? ಪೂಜೆ ಚೆನ್ನಾಗಿ ನೋಡ್ಕೊಂಡು ಗೈಸ್, ಅದಕ್ಕೆ ಚೆನ್ನಾಗಿ ಆಗಿಬಿಟ್ಟಿದ್ದೀವಿ ಅಲ್ಲ. ಹೌದು, ನಮ್ಮ ಪೂಜೆ ಪುಣ್ಯಕ್ಕೆ ರಜಾ ಇತ್ತು. ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ ಗೈಸ್. ಇವಾಗ ಅಂಗಡಿಗೆ ಹೋಗ್ತಾರಂತೆ ಹೊಲಿಯೋಕ್ಕೆ. ದೇವ್ರಿಗೊಂದು ನಮಸ್ಕಾರ ಹಾಕಿದ್ರು ಗೈಸ್. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ದೀನಿ. ಅಮ್ಮ ದೇವ್ರು ದೇವ್ರ ಹತ್ರ ಮುಂದೆ ಹೇಳು. ಪೂಜೆ ಎಲ್ಲ ಪೂಜೆ ಮಾಡಿದ್ಲು, ಸುಮ್ಮನೆ ಪ್ರಮೋಷನ್ ಹಾಕ್ಬಿಟ್ರಂತೆ. ನಮಸ್ಕಾರ ಹಾಕ್ಬಿಟ್ರು ಅಂತ ಹೇಳಕ್ ಹೋಗಿ ಪ್ರಮೋಷನ್ ಹಾಕ್ಬಿಟ್ರು ಅಂತವ್ರೆ. ಏನನ್ನೋದು ಏನೋ ಹೇಳಕ್ ಬಂದು ಏನೋ ಹೇಳ್ಬಿಟ್ಟೆ ನಾನು. ಅದಕ್ಕೆ ಅವಳು ನಗ್ತಾವಳೆ. ಅಷ್ಟಲ್ಲ, ಅವಳು ಕೇಳಿಸ್ಕೊಬಿಟ್ಲು, ನಾನೇನೋ ಹೇಳಕ್ ಹೋದೆ. ಓಕೆ ಗೈಸ್, ನಾನು ಇವಾಗ ಒಂದು ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಮಾಡಲ್ಲ, ಆದರೆ ಒಂದು ಸ್ವಲ್ಪ ಇದೆ. ರಾತ್ರಿ ಹೋಗಿ ಒಂದು ಸ್ವಲ್ಪ ಸ್ಟಿಚ್ ಮಾಡಿದೆ, ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ತೀನಿ. ನನಗೂ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಖುಷಿ ಕೊಡುತ್ತೆ. ಇಸಿನ ಜೀವ ಎಲ್ಲ ಅಲ್ಲೇ ಇತ್ತು. ಅಯ್ಯೋ, ಹೋಗೋಕ್ಕಾಗ್ತಾಯಿಲ್ಲ ಅಂತ. ಇವಾಗಾದರೂ ಹೋಗ್ತಾವ್ರೆ. ನಮ್ಮ ಅಕ್ಷಯ ಅವ್ರು ಫೋನ್ ಮಾಡಿದ್ದಾರೆ. ಅಕ್ಷಯ, ಹಾಯ್ ಹೇಳು ಅಕ್ಷಯ. ಎತ್ತು ವಿಡಿಯೋ ಕಾಲು. ಎತ್ತೆ, ಆಫ್ ಮಾಡಿದ್ದಾಯ್ತು ವಿಡಿಯೋ. ಎತ್ಕೊಂಡು ಹೋಗಿ ನನ್ನ ಹತ್ರ ಇಲ್ಲ, ನೋಡ್ಬೇಕಾದ್ರೆ ಫೋನ್ ಇಲ್ಲ ನನ್ನ ಹತ್ರ. ರಿಸೀವ್ ಮಾಡಿಬಿಟ್ಟು ತೋರಿಸಿ. ಸಾಯಿಸ್ಬಿಡ್ತೀನಿ ಇವಾಗ, ಎತ್ತು ಕಾಲು. ನೋಡಿ ಗೈಸ್, ನೋಡ, ಮುಖ ತೋರಿಸು ಅಂದಿದ್ದು. ಯಾವ್ದು ಲವ್ ಮಾಕ್ಟೈಲ್ ನೋಡ್ತಾ ಇದ್ದಂಗಿದ್ಯಾ? ಏಯ್, ಮುಖ ತೋರಿಸು. ನೀನು ಟಿವಿ ನೋಡೋದಕ್ಕ ನಾನು ವಿಡಿಯೋ ಕಾಲ್ ಮಾಡಿದ್ದು. ಅಕ್ಷಯ,
ನಮ್ಮ ಆಂಟಿಯವ್ರು ಫುಲ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಮುಖ ತೋರಿಸೆ ಅಂದರೆ ಟಿ ವಿ ತೋರಿಸ್ಕೊಂಡು ಕುತ್ಕೊಂಡ್ಬಿಟ್ಟವಳೆ. ಏಯ್ ಮುಖ ತೋರಿಸೋ, ತೋರ್ಸೆ ಮುಖ. ಏ ಅಕ್ಷಯ ತೋರಿಸು ಮುಖ. ಅಕ್ಷಯ ಪರವಾಗಿಲ್ಲ. ಲೈಟೆಲ್ಲ ಹಾಕಿದೆ, ಚೆನ್ನಾಗಿ ಕಾಣಿಸೆ, ತೋರಿಸು. ಇಷ್ಟಕ್ಕೆ ಏನೇನೆಲ್ಲ ಡ್ರಾಮಾಗಳು ಮಾಡ್ತಾವಳೆ ಇವಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಈಗ ನಾವು ಹೊರಗಡೆ ಹೊಟ್ಟಿದ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ಮಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಬಾಬಾ? ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಬರ್ತೈತೆ, ನಾನು ಬರಲ್ಲ. ನಮ್ಮಪ್ಪನೇ ಹೇಳಿದ್ದು ಗೈಸ್. ನಮ್ಮಮ್ಮ ಹೇಳಿದ್ದಲ್ಲ, ಅವರೆಲ್ಲೂ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗ್ತೀನಿ ಅಂತ. ದನ ಕಾಯಕ್ಕೆ ಇಬ್ಬರು ಹೋಗ್ತಾರೆ, ನಾನು ಹೋಗಲ್ಲ ಅಷ್ಟೇ. ನೀನು ನಮ್ಮ ಜೊತೆನೇ ಮೇಯಿಸ್ತೀಯ ಅಷ್ಟೇ ಗೈಸ್. ಈಗ ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಗ್ರಾಸರಿ ಖಾಲಿ ಆಗಿದೆ, ಗ್ರಾಸರಿ ಇಸ್ಕೊಬರ್ಬೇಕು. ಸೊ ಲೆಟ್ಸ್ ಗೋ. ಸ್ಪಾನ್ಸರ್ ನಮ್ಮ ಅಪ್ಪ ಗೈಸ್ ಅಷ್ಟೇ. ಇಲ್ಲೇ ಇಲ್ಲ ಊನು ಇಲ್ಲ, ನಮ್ಮ ಅಪ್ಪನೇ ಸ್ಪಾನ್ಸರ್ ಗೈಸ್. ಚೆನ್ನಾಗಿ ಟ್ಯಾಕ್ಸ್ ಹಾಕೋಣ ಇವತ್ತು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಹೇಳು ಪಾಪ, ಸುಮ್ಮನೆ ಇರ್ತೀಯೇ ನೀನು ಅವನಿಬ್ರೂ ಇದ್ದೀರೇ. ಯಪ್ಪ ಕೇಳ್ಕೋಬೇಕು ಗೈಸರು ನಾ ಮಾತಾಡೋಕ್ಕೆ. ಡಿಮಾರ್ಟ್ಗೆ ಬಂದುಬಿಟ್ಟು ಇಷ್ಟು ತೊಗೊಂಡಿದ್ದೀವಿ. ನಮ್ಮಮ್ಮ ಡಿಮಾರ್ಟ್ ಕರ್ಕೊಬಂದ್ರೆ ಹಂಗೆ ಹಿಂಗೆ ಅಂತವ್ರೆ. ನಾನು ಇದನ್ನ ಎರಡು ಹಾಕ್ಕೊಂಡಿದ್ದಕ್ಕೆ. ಇದು ನಮ್ಮ ಪೂಜೆನ ಎತ್ಕೊಂಡಿರೋದು. ಹಲೋ, ಆ ಎಣ್ಣೆ ನಾನು ಕುಡಿಯೋಕೆ ಎತ್ಕೊಂಡಿದ್ದೀನಿ, ನೀನು ಎತ್ಕೊಂಡಿರೋದು. ಇದು ನಾನು ಇದು ನಾನು ಎತ್ಕೊಂಡಿರೋದು, ಇದು ನಾನು ಎತ್ಕೊಂಡಿರೋದು. ಆಲ್ಮೋಸ್ಟ್ ಆಲ್ ನಾನೇ ಎತ್ತಿರೋದು ಗೈಸ್ ಹೇಳ್ಬೇಕಂದ್ರೆ. ಆಟಕ್ಕೆ ಬಂದು ನಮ್ಮ ಅಪ್ಪನ ಚೆನ್ನಾಗಿ ಓಡಿಸ್ತಾ ಇದ್ದೀನಿ. ಇರೋ ಬರೋದು ಸಿಕ್ಕಿದ ಪಕ್ಕಿದೆಲ್ಲ ಎತ್ತಾಕೊತಾ ಇದ್ದೀನಿ ಗೈಸ್. ಬಿಲ್ ಮಾಡಿಸ್ಬೇಕಲ್ಲ ಲಿಫ್ಟಲ್ಲಿ. ಓಹೋ ಗೈಸ್, ಇಷ್ಟು ಐಟಮ್ಸ್ ತಗೊಂಡು ನಮ್ಮಪ್ಪ ಕಾರ್ ತರಕ್ಕೆ ಹೋಗಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಪೂಜಾ ಪೋಲಾರ್ ಬಿಯರ್ಗೆ ಹೋಗ್ಬೇಕಂತೆ. ಹೌದು ಗೈಸ್, ಪೋಲಾರ್ ಬಿಯರ್ಗೆ ಹೋಗ್ಬೇಕು. ನಾನು ಮ್ಯಾಂಗೋ ಮಸ್ತಾನಿ ತಿನ್ನಬೇಕು, ಅದರಿಂದ ಕೆಮ್ಮೆ ಇಲ್ಲ. ನಮ್ಮ ಪೂಜೆ ಏನು ತಿನ್ನಬೇಕು? ಆ ಪೋಲಾರ್ ಬ್ಯಾರಲ್ಲಿ ಏನಂತಾರೆ ಗೊತ್ತಿಲ್ಲ ಗೈಸ್ ಅದನ್ನು ನನಗೆ. ಇದು DBC ಅಂತ ಹೇಳ್ತಾರೆ, ಎಲ್ಲಿ ಕಾರ್ನರ್ ಹೌಸಲ್ಲಿ. ಅದೇ ಥರನೇ ಪೋಲಾರ್ ಬ್ಯಾರಲ್ಲಿ ಕೊಡ್ತಾರೆ, ಬಟ್ ಅದ್ರ ನೇಮ್ ನನಗೆ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಸೇಮ್ ಅದೇ ಇದರಲ್ಲೇ ಕೊಡ್ತಾರೆ. ನಾನು ಮ್ಯಾಂಗೋ ಮಸ್ತಾನಿ ಇಷ್ಟಪಡುತ್ತೆ ಬಾಕ್ಸ್. ದೊಡ್ಡದಾಗಿ ನೆಕ್ಸ್ಟ್ ಮಂತ್ ಹೋಗೋಣ. ಡಿಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಸಕ್ಸಸ್ಫುಲಿ. ಎಷ್ಟು ಪಾಪ? 8,000 ಚೇಂಜಾ ಏನೋ? 8,000 ಚೇಂಜ್ ನಮ್ಮ ಅಪ್ಪಗೆ ಬೊಕ್ಕೆ ಹಾಕಿದ್ದೀನಿ ಸಕ್ಸಸ್ಫುಲ್ ಆಗಿ. ನಮ್ಮ ಅಪ್ಪಗೆ ಗೈಸ್ ಪೇ ಮಾಡಿಬಿಟ್ಟಿದೆ ಆಲ್ರೆಡಿ. ಇನ್ನೇನು ಹೇಳೋದು? ಐಸ್ ಕ್ರೀಮ್ ಕೊಡಿಸು ಹೋಗ್ಲಿ ಇಲ್ಲಿ ಬೇಡ. ನಲ್ಲಿ ನಾನು ತಿನ್ನಲ್ಲ, ನಲ್ಲಿ ಬೇಡ. ನಲ್ಲಿ ನಾನು ತಿಂದಿಲ್ಲ ಅಂದ್ರೆ ನೀವು ಯಾಕೆ ತಿನ್ಬೇಕು? ಹೇಳು. ಹುರ್ಕೊಂತಾಳಂಗೆ ಅಲ್ಲ, ನಾನು ತಗೊಳಂಗಿದ್ರೆ ಅಲ್ಲೇ ತಗೊಂಡ್ಬಿಡ್ತಾ ಇದ್ದೆ. ರೇಟ್ ಗೀಟ್ ಏನು ನೋಡ್ತೀರಾ? ಅಲ್ಲಿ ರೇಟ್ ನನಗೆ ಕೊಡೋಕ್ಕೆ ಮನ್ಸು ಬಂದಿಲ್ಲ ಅಷ್ಟು ಎಲ್ಲ. ನಡಿಮಾ ಮಾಡ್ಕ ಗಾಯ್ಸ್. ಡಿಮಾರ್ಟಿಂದ ಬಂದು ಎಲ್ಲ ಆರ್ಗನೈಸ್ ಮಾಡಿ ಈಗ ಪ್ರಿಯಾಂಕ ಅವ್ರ ಮನೆ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಅನ್ಕೊತಾ ಇದ್ದೀವಿ. ಬನ್ನಿ ಮಂಜಕ್ಕನ, ತುಂಬ ದಿನ ಆಯಿತು ಮಾತಾಡಿಸಿ. ಹೋಗಿ ಮಾತಾಡೋಣ. ಗುಂಡ ಕೂಡ ಇದ್ದಾನೆ. ಲೆಟ್ಸ್ ಗೋ ಆ್ಯಂಡ್ ಮೀಟ್ ದೆಮ್ ಗಾಯ್ಸ್. ಡಿಮಾರ್ಟಿಂದ ಬಂದು ಎಲ್ಲ ಅದರ ಜಾಗದಲ್ಲಿ ಇಟ್ಟು ನೋಡಿ ಏನು ಮಾಡ್ತಿದ್ದಾರೆ ಇವರು. ಬಂದಿದ್ದು ಅದು ಅಷ್ಟು ಬೇಗ ಯೂಸ್ ಮಾಡ್ತಾಯಿದ್ದಾರೆ.
ಇವಾಗೆ ಕೆಮ್ಮು ಅಂತ ಏನು ಡಸ್ಟ್ ಮಾಡ್ತೀವಿ ಇಕ್ಕು ಸುಮ್ಮನೆ. ಇನ್ನೂ ಮಾಡಿಲ್ಲ ಬಗ್ಗೆ ನಮ್ಮ ಪೂಜಾಗೋಸ್ಕರ ಇದು ಗಿಫ್ಟು. ನನಗೇನಕ್ಕೆ? ನೀನೇ ಮಾಡಬೇಕು. ನಿನ್ನ ಮಗನಿಗೆ ಹೇಳು, ನನಗಲ್ಲ. ಯಾಕೆ ನನ್ನ ಮಗನ ಮಾತ್ರ ಮಾಡಬೇಕು? ಹೌದು, ನಾನು ಮಿಕ್ಕಿದ್ದೆಲ್ಲ ಕೆಲಸ ಮಾಡಲ್ವಾ? ಮಾಡೋದೇ ಅವನ ಮೇಲೆ ಇದು ಮಾಡೋದು ಎಲ್ಲ. ಅವನಿಗೆ ಅವನೇ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ವಲ್ಲ, ನೀನು ಮಾಡಿ. ಮತ್ತು ನನಗೆ ಗಿಫ್ಟು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಾರದಪ್ಪ. ಗೈಸ್, ಈಗ ಮಂಜಕ್ಕ ಅವ್ರ ಮನೆ ಹೋಗ್ತಾ ಇದ್ದೀವಿ. ಮಂಜಕ್ಕ ಅವ್ರ ಊರಿಂದ ಬಂದಿದ್ದಾರೆ. ತುಂಬ ದಿನ ಆಯಿತು ಅವ್ರನ್ನ ವ್ಲಾಗಲ್ಲಿ ತೋರಿಸಿ. ಬನ್ನಿ ಇವಾಗ ನೋಡೋಣ. ನಮ್ಮ ಪ್ರಿಯಾಂಕಾ ಪಾಪು ಬಂದಿದೆ, ಗುಂಡ ಬಂದಿದ್ದಾನೆ. 3 months. ಪಾಪುಗೆ ಈಗ 3 months. ಗುಂಡ ಕೂಡ ಬಂದಿದ್ದಾನೆ. ಹೋಗಿ ಎಲ್ಲರೂ ಮೀಟ್ ಮಾಡ್ಕೊಂಬರೋಣ. ನಮ್ಮ ಗುಂಡ ನಮ್ಮನ್ನು ಗುರ್ತಿಡಿತಲ್ಲ ಇಲ್ವ ನೋಡೋಣ ಬನ್ನಿ. ಗೈಸ್, ಓಕೆ ಚಲೋ ಲೆಟ್ಸ್ ಗೋ. ಅದು ಹಿಡ್ಕ ಇಲ್ಲ, ನಿಮಿಷ ಕಡಿಲಿ ಇಡಿ. ಉದ್ದ ಬರುತ್ತೆ ತಾನೆ, ಅಷ್ಟೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದೀಯಾ? ನಿಧಾನ ನಿಮ್ಮ ಅಪ್ಪ ಹೊಸ್ದಾಗ ಸೀಲಿಂಗ್ ಮಾಡಿಸುತ್ತೆ. ಅಷ್ಟು ಬೇಗ ಅದನ್ನು ಡುಕ್ಕು ಅಂದ್ಬಿಡು. ಡುಕ್ಕು ಸೌಂಡ್ ಬರ್ತೈತೆ ಗೈಸ್, ಅದು ನೋಡಿ ಖಾಲಿ ಆಯ್ತಲ್ಲ ಇಲ್ಲೇ. POP ಅಲ್ವಾ, ಇನ್ನೇನು. ಓಕೆ ಡನ್. ನಮ್ಮ ಮನೇಲಿ ಇನ್ನೊಂದು ಸ್ವಲ್ಪ ಡಸ್ಟ್ ಕಾಣಿಸೋಂಗಿಲ್ಲ ನಮ್ಮ ಅಪ್ಪ ಹತ್ರ. ಅಯ್ಯೋ, ಇವು ನಮ್ಮ ದಿನ ಫುಲ್ ಬೇಜಾನ್ ಡಸ್ಟ್ ಇದೆ, ಕ್ಲೀನೇ ಮಾಡಿಲ್ಲ ಗೈಸ್. ನಾವಿನ್ನು POP ಮಾಡಿಸಿದ್ದು ಮಾಡಿಸಿಲ್ಲ. ಸುಮ್ಮನೆ ಮೇಲ್ಮೇಲೆ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ಪಾತ್ರೆಗಳೆಲ್ಲ ತೊಳಿಬೇಕು. ಅದು ಒಂದೇ ಸರಿ ಕಬೋರ್ಡ್ಸ್ ಮಾಡಿಸೋದಿದೆ. ಅದೆಲ್ಲ ಆದಮೇಲೆ ಒಂದೇ ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಆದರೆ ಈ ಕಬೋರ್ಡ್ ಮಾಡಿಸೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಗೈಸ್. ಐತೆ ಬೇಜಾನಾಗಿ. ಸ್ವಲ್ಪ ಈಗೆಲ್ಲ ಕಾಲೇಜು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಅಲ್ವಾ ಇವ್ರಿಗೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಬೇಕು ಕಬೋರ್ಡ್ಸ್ ಎಲ್ಲ ಮಾಡಿಸೋದಕ್ಕೆ. ಅದಕ್ಕೆ ಸ್ವಲ್ಪ ಒಂದು 3 ತಿಂಗಳು ಟೈಮ್ ತೊಗೊಳ್ತಾ ಇದ್ದೀವಿ. 3 ತಿಂಗಳಾದಮೇಲೆ ಮಾಡಿಸೋಣ ಅಂತ. ಅಲ್ಲಿ ತನಕ ನಮ್ಮ ಮನೆ ಹೀಗೆ ಇರುತ್ತೆ ಗೈಸ್. ಆಮೇಲೆ ಇಲ್ಲಿ ಒಂದು ಯಾವುದು ಅರ್ಜೆಂಟಾಗಿ ಫಂಕ್ಷನ್ಗಳು ಏನೂ ಇಲ್ಲ, ಪರವಾಗಿಲ್ಲ, ನಾವು ನಿಧಾನಕ್ಕೆ ಮಾಡಿಸ್ಕೊತೀವಿ. ನಮ್ಮ ಮನೆ ನಮ್ಗೆ ಇಷ್ಟ ಬಂದಾಗ ಮಾಡಿಸ್ಕೊತೀವಿ ಅಷ್ಟೇ. ಇಲ್ಲೊಂದು ಇದು ಬೇಕು, ಏನೋ ಹೇಳು, TV ಯೂನಿಟ್. ಇಲ್ಲೊಂದು ಕಿಚನ್ಗೊಂದು ಫಸ್ಟ್ ಬೇಕಾಗಿರೋದು ನಮಗೆ. ಅದನ್ನು ಮಾಡಿಸ್ತಾ ಅದಕ್ಕೆ ಗೈಸ್ ಪ್ಲಾನ್ ಮಾಡ್ತಿರೋದು. ರೂಮಿಗೆ ಮಾಡಿಸಿಲ್ಲ ಅಂದ್ರೆ ನಡೆಯುತ್ತೆ, ಫಸ್ಟ್ ಹಾಲಲ್ಲಿ ಮತ್ತು ಕಿಚನಲ್ಲಿ ಮಾತ್ರ ಕಬೋರ್ಡ್ಸ್ ಮಾಡಿಸ್ಬೇಕು ಅಂದ್ಬಿಟ್ಟು. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಅವ್ರ ಬ್ಲಾಗ್ನೆಲ್ಲ ಇರ್ತಾ. ಓಕೆ ಚಲೋ ಲೆಟ್ಸ್ ಗೋ. ನನಗೆ ಮಾಸ್ಕ್ ಕೊಡ್ರಿ, ನನಗೆ ಕೆಮ್ಮಿದೆ, ಪಾಪುನೆಲ್ಲ ಎತ್ಕೊಳಕ್ಕಾಗಲ್ಲ. ಆಮೇಲೆ ಹತ್ರ ಹೋಗಿ ನಮ್ಮ ಕಾಯಿಲೆ ಅವ್ರಿಗೆ ಕಣ್ಸೋದು ಇರೋದೇ ಇದು ಯಾವುದೋ ಒಂದು. ನಡೀರಿ, ನೀನು ಬರ್ತೀಯನಾ? ನನಗೆ ನೀನು ಬರೋದು ಪಾಪುನ ನೋಡಕ್ಕ ಗುಂಡನ ನೋಡಕ್ಕ? ನನ್ನೇನು ಅಷ್ಟು ಝೂಮಲ್ಲಿ ತೆಗಿತೀವ? ಚೆನ್ನಾಗಿ ಕಾಣಿಸ್ತೈತೆ ಗೈಸ್. ಇವತ್ತು ನಮ್ಮ ಪೂಜಾ ಇಕ್ಕದ್ದು ಗೈಸ್. ನಮ್ಮ ಯಜಮಾನ್ರಿಗೆ 8,000 ಬಗ್ಗೆ ಇಟ್ಲು ಗೈಸ್. ಕಮ್ ಎಕ್ಸ್ಪ್ರೆಷನ್ ನೋಡಿ. ನಮ್ಮಮ್ಮ ಏನು ಇಕ್ಸಿಲ್ಲ, ನಾನೇ ಇಕ್ಸಿರೋ ಥರ ಹೇಳ್ತೈತೆ ಅಂತ ಹೇಳ್ತಾವಳೆ. ಪ್ರಿಯಾ ಮಾಡಲಿ. ಹಲೋ, ಬಂದ್ರ ಪ್ರಿಯಾ? ಮಲ್ಕೊಂಡಿದ್ದೀರಲ್ಲ? ಗೈಸ್ ನೋಡೋಣ ಬನ್ನಿ ನಮ್ಮ ಗುಂಡ ಏನು ಮಾಡ್ತಿದ್ದಾನೆ ಅಂತ. ಹಾರೋದು 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 ಸಮಾಧಾನ ನಿನ್ನಮ್ಮ ಎಲ್ಲ ವಿಷಯನ ನೀನು ಹಾಂ ಬಿಚ್ಚಾಕ್ಬಿಟ್ಟಾರೆ, ಹಂಗೆ ಇದ್ದಾನೆ. ಹಾಂ ಸರಿ ಸರಿ, ಸಾಕು 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 ಸಾಕು.
ನೋಡಿ ಸಿಟ್ ಏಯ್ ಮೂತಿಗೆ ಆಗ್ತಾನೆ. ಕುತ್ಕೋ ಕುತ್ಕೊಳ್ಳೋ. ಹಾಯ್ ಏಯ್ ಇಳಿಯ ಹೆಂಗಿದ್ಯಾ ಮಂಜಕ್ಕ? ಚೆನ್ನಾಗಿದ್ದೀವಿ. ಹಾಯ್ ಹೇಳು ವ್ಲಾಗ್ಗೆ. ನಿನ್ನ ಎಷ್ಟು ದಿನ ಆಯಿತು ವ್ಲಾಗ್ ಮಾಡಿ? ಎಷ್ಟು ಜನ ಕೇಳ್ತಾ ಇದ್ದಾರೆ. ಬುದ್ಧಿ ಮಾತ್ರ ಬಿಟ್ಟಿಲ್ಲ ಗೊಬ್ಬ. ಏಯ್ ಇರು ಕೂದೋ ಕೂದೋ ಕೆಳಗಡೆ ಕೂತ್ಕೊ. ಬರ್ತಾನ ಅವನು. ಕೂದೋಳ ಕೆಳಗಡೆ. ಅವನು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದ್ರೆ ಹೋಗಲ್ಲ.